ನಿಮ್ಮ ಅಭಿಪ್ರಾಯ ಈ ಘಟನೆ ಯಾವ್ದು ಕರೆಕ್ಟಾಗಿ ಯಾರು ದರ್ಶನ್ ಸರ್ ಘಟನೆ ಇವಾಗ ಏನು ನಡೀತಾ ಇದೆ ಅಕ್ಯೂಸ್ ಅಂತ ಫ್ರೇಮ್ ಮಾಡಿದ್ದಾರೆ ಅಲ್ಲಿ ಏನಾಗಿದೆ ಗೊತ್ತಿಲ್ಲ ಅಕ್ಯೂಸ್ ಅಂತ ಹೇಳ್ತಾರೆ. ಸೊ ಆ್ಯಸ್ ಎ ಸಿಟಿಸನ್ ಹೂ ಇಸ್ ಎಜುಕೇಟೆಡ್ ಐ ಬಿಲೀವ್ ಇನ್ ಒನ್ ಥಿಂಗ್. ಅಲ್ಲಿ ಇವಾಗ ಏನು ಕಾನೂನು ಚೌಕಟ್ಟಲ್ಲಿ ಏನೋ ಒಂದು ಡಿಸ್ಕಷನ್ ನಡೀತಾ ಇದೆ, ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಚೆಕ್ ಮಾಡ್ತಾರೆ, ಎಲ್ಲರೂ ಚೆಕ್ ಮಾಡ್ತಾರೆ. ಅದಕ್ಕೆ ಇವಾಗ ಕೋರ್ಟ್ ಮೆಟ್ಲು ಹೇರಿದೆ, ಅದಕ್ಕೆ ಪೊಲೀಸರು ತನಿಖೆ ನಡೆಸ್ತಾರೆ, ಕೋರ್ಟವ್ರು ಇದ್ದಾರೆ ಅದಕ್ಕೆ. ಸೊ ನನ್ನ ಪ್ರಕಾರ ಓದಿರೋರು ಜಡ್ಜ್ ಅಂತ ಇರ್ತಾರೆ, ಸೊ ಅವರೆಲ್ಲ ನಮ್ಮಿಂದ ತಿಳಿದವರು ಇರ್ತಾರೆ. ಸೊ ಏನಾಗಿರುತ್ತೆ ಅದನ್ನು ಅವರು ಪರಿಶೀಲನೆ ಮಾಡಿ ಅದಕ್ಕೊಂದು ಜಜ್ಮೆಂಟನ್ನು ಕೊಡ್ತಾರೆ. ಸೊ ಆ ಜಜ್ಮೆಂಟ್ ಬರೋ ತನಕ ನನಗೆ ನೋಡಿದರೆ ಇಲ್ಲ ನಾನು ಕೇಳೋದನ್ನ ಡಿಸೈಡ್ ಮಾಡಲ್ಲ. ಸೊ ಅವ್ರು ಯಾರೋ ತನಿಖೆ ನಡೆಸೋರು ಅವ್ರು ಏನು ಜಜ್ಮೆಂಟ್ ಕೊಡ್ತಾರೋ ಅದ್ರ ಪ್ರಕಾರ ವಿಲ್ ವೇಟ್ ಫಾರ್ ಇಟ್ ಅಂತ ಹೇಳ್ತೀನಿ. ಸೊ ನಾನು ಯಾವುದಕ್ಕೂ ಐ ವಿಲ್ ನಾಟ್ ಸೇ ಎನಿಥಿಂಗ್. ಸೊ ದಟ್ ಐ ಫೀಲ್ ಒಂದು ಜಜ್ಮೆಂಟ್ ಬರೋ ತನಕ ಎಲ್ಲರೂ ಪೇಷನ್ಸ್ ಇದ್ದರೆ ಬೆಟ್ರು ಅಂತ ನಾನು ನಂಬ್ತೀನಿ ಅಷ್ಟೇ. ಏನಿದೆ ಸರ್, ಈ ಥರ ಒಂದು ಘಟನೆಗಳಾದಾಗ ಸೊ ಇಂಡಸ್ಟ್ರಿಯಲ್ಲಿ ಅಂದರೆ ಇಂಡಸ್ಟ್ರಿ ಸಿನಿಮಾಗಳಿರ್ಬೋದು ಮತ್ತು ಬೇರೆ ಒಂದು ಶೋಗಳಿರ್ಬೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತಾ ಅಂತ? ಆಗುತ್ತೆ ಸರ್, ಯಾಕಂದರೆ ಪೋರ್ಟ್ರೇ ಮಾಡೋದು ಬರೀ ಅದನ್ನೇ ಪೋರ್ಟ್ರೇ ಮಾಡಿದ ಇನ್ನೇನಾಗುತ್ತದೆ ನೀವೇ ಹೇಳಿ ಸರ್. ಸೊ ನನ್ನ ಪ್ರಕಾರ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಒಳ್ಳೆ ಕೆಲಸ ಮಾಡಿದಾಗ ಎಷ್ಟು ಜನ ಬಂದು ಪೋರ್ಟ್ರೇ ಮಾಡಿದ್ರು ಸರ್ ನನಗೆ ಗೊತ್ತಿಲ್ಲ, ಕೇಳ್ತೇನೆ ಜನರಲ್ಲಾಗಿ ಆನೆಸ್ಟಾಗಿ. ಆ್ಯಂಡ್ ಸಿ ಅಲ್ಲಿ ಮೀಡಿಯಾದೊಂದು ಬ್ಲೇಮ್ ಮಾಡೋಕ್ಕಲ್ಲ, ವ್ಯೂವರ್ಶಿಪ್ ಏನಂತ ತುಂಬ ಮ್ಯಾಟ್ರ್ ಆಗುತ್ತೆ, ಜನ ನೋಡ್ತಾರೆ ಅಂತ. ಸೊ ನೆಗೆಟಿವಿಟಿನ ಜಾಸ್ತಿ ನೋಡ್ತಾರೆ, ನೆಗೆಟಿವಿಟಿನ ತೋರಿಸ್ಬೇಕಾಗುತ್ತೆ ಕಲಿಸುತ್ತೆ. ಐ ಥಿಂಕ್ ಆ್ಯಸ್ ಇಂಡಿವಿಜುವಲ್ಸ್ ನನಗೇನಂತ ಹೇಳೋದು ಅಂದರೆ ಪ್ರತಿಯೊಬ್ಬನ್ನ ಪಾಯಿಂಟ್ ಔಟ್ ಮಾಡೋದು ಈಸಿ, ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅಂತ. ನಾನು ಸರಿ ಇದೆ ಅಂತ ಒಂದು ಕ್ವಶನ್ ಕೇಳ್ಕೋಬೇಕಾಗುತ್ತೆ. ಆಮೇಲೆ ಒಂದೇನಂತ ಹೇಳಿದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ನಾವೆಲ್ಲರೂ ಎಷ್ಟು ನಾನು ಹೇಳೋದು ಏನು ಚಿಕ್ಕರು ಅನ್ನೋದು, ಇಲ್ಲಿ ದೊಡ್ಡವ್ರು ಚಿಕ್ಕವರು ಹೇಳೋ ನೆಸೆಸಿಟಿ ಏನಿಲ್ಲ ಸರ್. ಇಲ್ಲಿ ನನ್ನ ಮನಸ್ಸಿಗೆ ಸರಿ ಅನಿಸಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ ಸತ್ಯನ ಏನು ಅಂತ ಯಾರಿಗೂ ಗೊತ್ತಿಲ್ಲ ಸರ್, ನೋಡಿಲ್ಲ. ಸೊ ಹಂಗಿದ್ದಾಗ ನಾನು ಯಾವ್ದ್ರ ಬಗ್ಗೆನೂ ಬ್ಲೇಮ್ ಮಾಡಿ ಮಾತಾಡೋದು ತಪ್ಪಾಗುತ್ತೆ. ಯಾಕಂದ್ರೆ ನಾನು ಕಣ್ಣಾರ ನೋಡಿಲ್ಲದೆ ಇರಬೇಕಂದ್ರೆ ನಾನು ಹೇಳೋದು ತಪ್ಪಾಗುತ್ತೆ, ಕಿವಿಯಲ್ಲಿ ಕೇಳಿದ್ದು ನಾನು ಹೇಳೋದು ತಪ್ಪಾಗುತ್ತೆ. ಯಾಕಂದರೆ ಸುಳ್ಳು ಹೇಳಿದ್ರು ಜನ, ಐ ಡೋಂಟ್ ನೋ, ನಾಟ್ ಡಿಫೆಂಡಿಂಗ್ ಎನಿಥಿಂಗ್. ಸೊ ಒಂದು ಕೋರ್ಟ್ ಕಚೇರಿ ಅಂತ ಇದ್ದಾಗ ಅವ್ರು ನಡೆಸ್ತಾರೆ, ತುಂಬ ಲೀಗಲ್ ಪ್ರೊಸೀಜರಲ್ಲಿ ಓದಿದವರು ಎಲ್ಲರೂ. ಸೊ ಎವ್ರಿ ಡೀಟೇಲ್ ಸ್ಟಡಿ ಮಾಡಿ ಅವರೊಂದು ಆನ್ಸರ್ ಕೊಡ್ತಾರೆ, ಕನ್ಕ್ಲೂಷನ್ ಕೊಡ್ತಾರೆ. ಸೊ ಅದನ್ನು ಗೌರವಿಸಬೇಕಾಗುತ್ತೆ. ಆಸ್ ಎ ಸಿಟಿಸನ್ ಇಟ್ ಇಸ್ ಅವರ್ ಡ್ಯೂಟಿ ಅಂತ ಅನಿಸುತ್ತೆ. ದಟ್ ಈಸ್ ವಾಟ್ ಐ ಬಿಲೀವ್. ನಿಮ್ಮ ಫಾದರ್ ಕೂಡ ಇಂಡಸ್ಟ್ರಿ ಅಷ್ಟು ದೊಡ್ಡ ಪ್ರೊಡ್ಯೂಸರ್ ಅಂತ ಗುರುತಿಸ್ಕೊಂಡಿದ್ದಾರೆ. ಆ್ಯಂಡ್ ನೀವು ಒಬ್ಬ ಸಣ್ಣ ನಟ ಆಗಿರೋದ್ರಿಂದ ತನಿಖೆ ಅಂತ ಬಂದಾಗ ಒಂದು ಒಬ್ಬೊಬ್ಬರೊಂದು ಅಭಿಪ್ರಾಯಗಳಿರುತ್ತೆ. ಸೊ ನಿಮಗೆ ಯಾವ ಥರ ಒಪಿನಿಯನ್ ಇದೆ ಜೊತೆಗೆ ಒಬ್ಬ ಫ್ಯಾಮಿಲಿ ನಟ ಆಗಿರುತ್ತೆ? ನನ್ನ ಒಪಿನಿಯನ್ ಒಂದೇ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಬೇಜಾರಾಗುತ್ತೆ. ಇಂಥ ಸಿಚುವೇಶನ್ಸ್ ಬಂದಾಗ ಬೇಜಾರಾಗುತ್ತೆ, ಅಯ್ಯೋ ಅಂತ ಅನ್ಸುತ್ತೆ. ಯಾಕಂದರೆ ನಾವು ಬೆಳ್ಕೊಂಬಂದಿದ್ದು ನೋಡಿದ ಸ್ಟಾರ್ಸ್ಗಳು ಎಲ್ಲ ನಮ್ಮನ್ನ ಎಂಟರ್ಟೈನ್ ಮಾಡೋದು, ನಾವು ಚಿಕ್ಕದಾಗಿದ್ದಾಗ. ಸೊ ಈ ಥರದ್ದು ಆದಾಗ ನಮಗೂ ಗೊತ್ತಿಲ್ಲ. ಸೊ ಟಿ ವಿಲಿ ನೋಡಿದಾಗ ಏನಪ್ಪ ಆಗಿದೆಯಾ ಹೋಗಿದೆಯಾ ಅಂತ ಅನಿಸುತ್ತೆ. ಸೊ ಇಟ್ಸ್ ಡಿಸ್ಹಾರ್ಟ್ನಿಂಗ್, ಬೇಜಾರಾಗುತ್ತೆ. ಸೊ ಐ ಜಸ್ಟ್ ವಿಶ್ ಥಿಂಗ್ಸ್ ಲೈಕ್ ದಿಸ್ ಡೋಂಟ್ ಹ್ಯಾಪನ್ ಆ್ಯಂಡ್ ವಿ ಆಲ್ ಗೋ ಆನ್ ಎ ಪಾಸಿಟಿವ್ ನೋಟ್ ಆ್ಯಂಡ್ ವಿ ಡೂ ಬೆಟರ್ ಆಸ್ ಇಂಡಿವಿಜುವಲ್ಸ್, ಆಸ್ ಎ ಇಂಡಸ್ಟ್ರಿ. That is what I believe. As an industry, I think we should be doing better and we should focus more on good things in the ಇಷ್ಟಪಡ್ತೀನಿ. And I really believe we are all educated for today. We all use smartphones. ಡಿಗ್ರಿ ಓದಿದಂದ್ರೆ ಸ್ಮಾರ್ಟ್ಫೋನ್ಸ್ ಎಲ್ಲರೂ ಯೂಸ್ ಮಾಡ್ತೀವಿ. ಪೇಷನ್ಸ್ ಆಗಿದ್ದೆ ವಿಲ್ ರೆಸ್ಪೆಕ್ಟ್ ವಾಟ್ ದ ಗೌರ್ಮೆಂಟ್ ಹ್ಯಾಸ್ ಟು ಸೇ ಅನ್ನೋದು. ಐ ಥಿಂಕ್ ವಿ ಶುಡ್ ಅವಾಯ್ಡ್ ಬೈ ದಟ್. ಯಾಕಂದರೆ ಗೌರ್ಮೆಂಟ್ ವೋಟ್ ಮಾಡಿದ್ರೆ ನಾವೇ ಅಲ್ಲ, ಮೆಜಾರಿಟಿಯಿಂದ ಎಲ್ಲರೂ ವೋಟ್ ಹಾಕಿರೋ. ಸೊ ಗೌರ್ಮೆಂಟ್ ಏನು ಹೇಳ್ತಾರೆ ಕಾಯಬೇಕು. ಆ್ಯಂಡ್ ದಟ್ ಈಸ್ ವಾಟ್ ವಿ ಕ್ಯಾನ್ ಡೂ ಆಸ್ ಹ್ಯೂಮನ್ಸ್ ಅಂತ ಐ ಬಿಲೀವ್. ಸರ್, ದರ್ಶನ್ ಅವರು ನೀವು ಪರ್ಸ್ನಲಾಗಿ ನೋಡ್ದಂಗೆ ಹೆಂಗೆ ನಿಮ್ಮ ಜೊತೆಲಿ ಹೆಂಗಿರ್ತಾಯಿದ್ರು ಪರ್ಸ್ನಲಾಗಿ ನಿಮಗೆ? ಸರ್, ನಾನು ಬರ್ಡೇಲಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಅದು ಬಿಟ್ಟು ನಾನು ತುಂಬ ಇನ್ನು ಕ್ಲೋಸ್ ಅಲ್ಲ. ಬಟ್ ನಾನು ಪ್ರತಿ ಸತಿ ಹೋದಾಗ ತುಂಬ ಪ್ರೀತಿಯಿಂದ ತುಂಬ ಗೌರವ ಕೊಟ್ಟು ರೆಸ್ಪೆಕ್ಟ್ ಮಾಡಿದ್ರು. ಸೊ ನನಗೂ ಇಟ್ ವಾಸ್ ವೆರಿ ಶಾಕಿಂಗ್. ಸಿ ನಾನೊಂದು 5 times ಇಲ್ಲ 10 times ಮೀಟ್ ಮಾಡಿರೋದು, 10 ಸತಿನೂ ತುಂಬ ಗೌರವ ಕೊಟ್ಟು ಮಾತಾಡಿದ್ರು. ಆಮೇಲೆ ನನಗೇನು ಅವ್ರು ತುಂಬ ಕ್ಲೋಸು ಅಂತ ನಾನು ಇಲ್ಲದೆ ಹೇಳ್ತಾರೆ. ಸಿ ನಾನು ಅದಕ್ಕೆ ಅವ್ರ ನಂಬರು ಇಲ್ಲ ಅಂತ ನನಗೆ ಅದು ಟಚ್ಚು ಇಲ್ಲ ಆ ಥರ. ನನಗೆ ಒಂದೇನು ಅಂತ ಹೇಳಿದ್ರೆ ನಾನು ನೋಡಿದಾಗ ಒಂದು ಒಪಿನಿಯನ್ ಇರುತ್ತಲ್ಲ ಸರ್. ಇವಾಗ ನೀವು ನಾನು ನೋಡಿದಾಗ ಒಂದು ಒಪಿನಿಯನ್ ಇರುತ್ತೆ, ಹಾಗೆ ನನ್ನೊಬ್ಬರು ನೋಡಿದಾಗ ಒಪಿನಿಯನ್ ಇರುತ್ತೆ. ಬೇರೆಯವ್ರು ಹೇಳಿ ನಾನು ಯಾವತ್ತೂ ನನಗೆ ಗೊತ್ತಿಲ್ಲ, ನಾನು ನೋಡೂ ಇಲ್ಲ. ನನ್ನ ಪ್ರಕಾರ ಒಂದೇ ಒಂದು ಇರುತ್ತೆ, ಹಾನರ್ ಅಂತ ಇರುತ್ತೆ ಒಂದು. ಸಿ ಒಬ್ಬ ಮನುಷ್ಯ ಗೆದ್ದಾಗ ಒಂಥರ ಮಾತು, ಸೋತಾಗ ಒಂಥರ ಮಾತು. ದಟ್ ಶುಡ್ ನಾಟ್ ಬಿ ಡನ್. ಯುದ್ಧದಲ್ಲೂ ವೈರಿ ಸೋತಾಗ ಹಾನರ್ ಅಂತ ಇರುತ್ತೆ, ಒಂದು ಗೌರವ ಕೊಡ್ತೀವಿ. ಸೊ ಏನೇ ಸಿಚುವೇಶನ್ ಇದ್ದಾಗ ಒಂದು ಗೌರವ ಕೊಡಬೇಕು. ತಿಳಿದರೆ ನಾನು ಯಾರ ಬಗ್ಗೆನೂ ಮಾತಾಡೋಕ್ಕೆ ಇಷ್ಟಪಡಲ್ಲ. ಆಮೇಲೆ ಅದು ಮಾತಾಡೋದು ದೊಡ್ಡವೂ ಅಲ್ಲ. ಆಮೇಲೆ ಐ ಫೀಲ್ ಎವ್ರಿ ಒನ್ ಹ್ಯಾಸ್ ದರ್ ಓನ್ ಫ್ಲಾಸ್ ಆ್ಯಂಡ್ ಯು ಶುಡ್ ನಾಟ್ ಬ್ಲೇಮ್ ಅದರ್ಸ್ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ನನ್ನ ಸಿನಿಮಾ ಬಗ್ಗೆ ವಿಷ್ಣುಪ್ರಿಯ ಆಗಸ್ಟ್ ಬರುತ್ತೆ. ಸೊ ನಾನು ಒಂದೇ ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಮೀಡಿಯಾದವ್ರಿಗೆ ಎಲ್ಲರಿಗೂ ಪ್ರತಿ ಸತಿ, ನನ್ನ ಸಿನಿಮಾ ಅಂತಲ್ಲ, ತುಂಬ ಹೊಸಬ್ರು ಎಲ್ಲೆಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಪ್ರಯತ್ನ ಪಡ್ತಾರೆ. ಆ್ಯಸ್ ಎ ಇಂಡಸ್ಟ್ರಿ ನಮ್ಮ ಕನ್ನಡ ಇಂಡಸ್ಟ್ರಿ ಯಾರಿಗೂ ಕಡಿಮೆ ಇಲ್ಲ. ಬಟ್ ನಾವು ರೀಚ್ ಔಟ್ ಆಗ್ತಲ್ಲ ಅಷ್ಟು ಈಸಿಯಾಗಿ ನಮ್ಮ ಸಿನಿಮಾಗಳು. ನಾನೇನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ಒಳ್ಳೇದಕ್ಕೂ ಸಪೋರ್ಟ್ ಜಾಸ್ತಿ ಬೇಕು ಅಂತ ಹೇಳ್ತೀನಿ. ಒಳ್ಳೇದಕ್ಕೆ ಸಪೋರ್ಟ್ಗಿಂತ ವ್ಯೂವರ್ಶಿಪ್ಪು ಜಾಸ್ತಿ ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಗೆಟಿವಿಟಿ, ಕಾಂಟ್ರವರ್ಸಿ ಬಂದಾಗ ಅದಕ್ಕೆ ಜಾಸ್ತಿ ಹೆಚ್ಚು ಪ್ರಾಮುಖ್ಯತೆ ಕೊಡೋಕ್ಕಿಂತ ಅದನ್ನು ಕಿವಿಲಿ ಈಚೆ ಬಿಸಾಕಿ
ಒಳ್ಳೇದನ್ನು ಫೋಕಸ್ ಮಾಡೋಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೆಗೆಟಿವಿಟಿ ಮೇಲೆ ಫೋಕಸ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಪ್ರಕಾರ ಒಂದು ಮ್ಯಾಟ್ರ್ ಇಲ್ಲ, ಪ್ರತಿಯೊಂದು ಮ್ಯಾಟ್ರ್ ಸ್ಟ್ರಿಕ್ಟ್ ಆಗಿರಬೇಕು. ಯಾವುದೋ ಒಂದು ಕೇಸ್ ಆದಾಗ ಸ್ಟ್ರಿಕ್ಟ್ ಆಗೋದಿಲ್ಲ. ಪ್ರತಿಯೊಂದು ಕೇಸ್ ಆದಾಗ ಯಾರೇ ಆಗಲಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ, ಪೊಲಿಟಿಕ್ಸ್ ಆಗಲಿ DC ಆಗಲಿ, ಯಾರೇ ಆಗಲಿ, ಒಂದು ಕೇಸ್ ಆದಾಗ ತುಂಬ ಸೀರಿಯಸ್ ಆಗಿದೆ, ಪ್ರತಿ ಸರಿ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡಾಗ ಏನಾಗುತ್ತೆ, ಆ್ಯಸ್ ಸಿಟಿಸನ್ಸ್ ವಿಲ್ ಆಲ್ ಬಿ ಸ್ಕೇರ್ಡ್. ಅಪ್ಪ ತಪ್ಪು ಮಾಡೋಕ್ಕೆ ಒಂದು ಸತಿ ಯೋಚನೆ ಮಾಡ್ತೀವಿ. ಸೊ ಐ ಥಿಂಕ್ ಆ್ಯಸ್ ಇಂಡಿವಿಜುವಲ್ಸ್ ವಿ ಶುಡ್ ಆಲ್ಸೋ ಬಿ ವೆರಿ ಕ್ಲಿಯರ್. ಯಾವುದೋ ತಪ್ಪು ನೋಡಿದ್ರೆ ಹೇಳಬೇಕು, ತಪ್ಪು ಗುರು ಅಂತ. ಅವನು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳೋಲ್ಲ, ತಪ್ಪು ಮಾಡಿದಾಗ ಅವಾಗಲೇ ಹೇಳಿ ಗುರು ತಪ್ಪುದು, ಸರ್ ತಪ್ಪು ಹೂವರ್ ಇಟ್ ಮೇ ಬಿ. ಸುಮ್ಮನೆ ಯಾರನ್ನೋ ಬ್ಲೇಮ್ ಮಾಡಿದಾಗ ಬಿದ್ದಾಗ ಎಲ್ಲರೂ ಹೋಗ್ಬಿಟ್ಟು ಚುಚ್ಚೋದಲ್ಲ. ನನ್ನ ಪ್ರಕಾರ ದಟ್ ಈಸ್ ನಾಟ್ ಹಾನರ್. ಥ್ಯಾಂಕ್ ಯು. ನಾನು ತಪ್ಪು ಹೇಳಿದರೆ ಕ್ಷಮಿಸಿ, ಮೈ ಪರ್ಸೆಪ್ಷನ್ಸ್. ಥ್ಯಾಂಕ್ ಯು. ಬರೋಣ. ಥ್ಯಾಂಕ್ ಯು. Thank you so much.